ನಾನ್ ನಿಮ್ ಸವಿತಾ. ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಾನ್ ನಿಮ್ಗೆ ಇವತ್ತು ಒಂದು ಸ್ಟ್ರೀಟ್ ಫುಡ್ ಅನ್ನ ತೋರಿಸ್ತಾ ಇದ್ದೀನಿ. ಇದು ಮಕ್ಕಳಿಗೂ ಇಷ್ಟ, ದೊಡ್ಡವ್ರಿಗೂ ಇಷ್ಟ, ತುಂಬಾ ಇಷ್ಟಪಡ್ತಕ್ಕಂತ ಇದು ರೆಸಿಪಿ. ಏನು ಅಂತ ಹೇಳ, ನಾನು ಮೊಮೋಸ್ ಅಂತ ಹೇಳಿ. ಬನ್ನಿ, ನಾನು ಮೊಮೋಸಿಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡು ಹೇಗೆಲ್ಲ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಮೊಮೋಸ್ಗೆ ಸ್ಟಫಿಂಗ್ ಮಾಡ್ಕೊಳಕ್ಕೆ ನಾನು ಏನೇನೆಲ್ಲ ತರಕಾರಿಯನ್ನ ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಕ್ಯಾಬೇಜ್ ತಗೊಂಡಿದ್ದೀನಿ, ಒಂದು ಅರ್ಧ ಕೆಜಿಗಿಂತ ಸ್ವಲ್ಪ ಕಮ್ಮಿ ಇದೆ. ಮೆಣಸಿನಕಾಯಿ ಚಾಪಿಂಗ್ ಮಾಡಕ್ ಕಷ್ಟ ಆಯ್ತು, ಹಂಗಾಗಿ ಬೀನ್ಸ್ ಅನ್ನು ಸೇರಿಸಿ ನಾನು ಚಾಪ್ ಮಾಡ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ ಕೂಡ ತಗೊಂಡಿದ್ದೀನಿ ಒಂದೆರಡು. ಹಾಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಕೂಡ ನಾನು ಮಾಡ್ಕೊಂಡಿದ್ದೀನಿ. ಹಾಗೇನೆ ಕ್ಯಾಪ್ಸಿಕಮ್ಮು, 2 ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. 2 ಈರುಳ್ಳಿನೂ ಕೂಡ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಒಂದು ಬೌಲ್ ಅಷ್ಟು ತಗೊಂಡಿದ್ದೀನಿ. ಹಾಗೆ ಮೆಣಸಿನ ಪುಡಿನೂ ಕೂಡ ರುಚಿಗೆ ತಗೊಂಡಿದ್ದೀನಿ. ಉಪ್ಪನ್ನು ಕೂಡ ರುಚಿಗೆ ತಗೊಂಡಿದ್ದೀನಿ. ಇವಾಗ ಮೊದಲನೇ ಬಾರಿಗೆ ನಾವು ಹಿಟ್ಟನ್ನು ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಅದನ್ನು ನೆನೆಯೋದಕ್ಕೆ ಬಿಡೋಣ. ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಎಣ್ಣೆನ ಹಾಕೊಂಡು ಕಲಿಸ್ಕೊಳ್ಳೋಣ, ಚಪಾತಿ ಹಿಟ್ಟಿನ ಹದದಲ್ಲಿ. ಇವಾಗ ಆಯಿಲ್ ಹಾಕೊಂಡಿದ್ದೀನಿ, ಸ್ವಲ್ಪ ರುಚಿಗೆ ಉಪ್ಪು ಹಾಕೋಣ. ಹೀಗೆ ಇದಕ್ಕೆ ನೀರು ಹಾಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಇದು ಒಂದು ಸ್ಟ್ರೀಟ್ ಫುಡ್. ಇದು ನಾವು ಬೀದಿ ಬದಿಗೆ ಹೋಗಿ ತಿನ್ನೋದಕ್ಕಿಂತ ಅವಾಗವಾಗ ಮನೆಯಲ್ಲಿ ಫ್ರೆಶ್ ತರಕಾರಿ, ಮಕ್ಕಳು ಎಲ್ಲರೂ ಇದ್ದಾಗ, ನಾವು ಒಟ್ಟಿಗೆ ಇದ್ದಾಗ, ಹೊರಗೆ ಹೋಗೋಕ್ಕೆ ಅವಕಾಶ ಇಲ್ಲದೆ ಇದ್ದಾಗ ಮನೆಯಲ್ಲೇ ಎಲ್ಲ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಮೈದಾ ಹಾಕಿ ಮತ್ತೆ ಅದಕ್ಕೆ ಸೋಡಾ ಹಾಕಿ ಆಮೇಲೆ ಟೇಸ್ಟ್ ಪೌಡ್ರು ಎಲ್ಲ ಹಾಕಿ ಮಾಡ್ತಾರೆ. ನಾವೇ ಮಾಡಿಕೊಂಡ್ರೆ ಆರೋಗ್ಯಕರವಾಗಿರುತ್ತೆ. ಇದು ನಮಗೆ ಮೊಮೋಸು ಚೀನೀಸ್ ಕಡೆಯಿಂದ ಬಂದಿರೋ ಫುಡ್ಡು ಅಂತ ಹೇಳ್ತಾರೆ, ಆದರೆ ಇದು ಬಹಳ ಹಿಂದಿನಿಂದನೇ ನಮ್ಮಲ್ಲಿದೆ. ಆದರೆ ನಾವು ತರಕಾರಿಗಳನ್ನ ನಾವು ಸ್ಟಫಿಂಗ್ ಮಾಡ್ತಾ ಇರಲಿಲ್ಲ. ನಮ್ಮ ಅಜ್ಜಿಯವರು ಅವರೆಲ್ಲ ಸ್ವೀಟನ್ನು ಸ್ಟಫಿಂಗ್ ಮಾಡಿ ಮೊಮೋಸ್ ಮಾಡಿಕೊಡೋರು ನಮಗೆ. ಕುಚ್ಚೋಳ್ಗೆ ಅಂತ ಅದಕ್ಕೆ ಹೆಸರು. ಅದನ್ನು ಈ ಬೇಸಿಗೆ ಕಾಲದಲ್ಲಂತೂ ಎಣ್ಣೆ ತಿಂದರೆ ತುಂಬ ದಗೆ, ಬಾಯಾರಿಕೆ ಆಗುತ್ತೆ, ಆಮೇಲೆ ಎದೆಗೆಲ್ಲ ಉರಿಯುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡೋರು ಅಂತ ಹೇಳಿದ್ರೆ, ಆಮೇಲೆ ಆರೋಗ್ಯ ಚೆನ್ನಾಗಿಲ್ಲದೆ ಇದ್ದವ್ರಿಗೆ, ಹುಷಾರಿಲ್ಲದೆ ಇರೋರಿಗೆ ಎಣ್ಣೆದು ಕರೆದಿದ್ದನ್ನು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಹಾಕೋಣ. ಹುಷಾರಿಲ್ಲದೆ ಇರೋರು ಎಣ್ಣೆ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಸ್ಟೀಮಲ್ಲೇನೆ ಹೋಳಿಗೆನ ಮಾಡಿಕೊಡೋರು. ಈಗ ಅವೇ ಇಡ್ಲಿ ಮಾಡೋ ಅಂಥದ್ದು ಅವೇ ಕುಕ್ಕರ್ ಅಂತೀವಿ. ಮೊದಲೆಲ್ಲ ಬೇರೆ ಥರ ಬಳಸೋರು ಅವರು, ಮಡಿಕೆದೆಲ್ಲನ. ಅದರಲ್ಲಿ ಅವರು ಸ್ಟೀಮರ್ಗೆ ಇಟ್ಟು ಮಾಡಿಕೊಡೋರು, ಕುಚ್ಚೋಳಿಗೆ ಥರ. ಅದು ಮೊಮೋಸ್ ಥರನೇ, ಆದರೆ ಸ್ವೀಟಾಗಿರೋದು. ಇದು ಎಲ್ಲ ತರಕಾರಿನ ಸ್ಟಫ್ ಮಾಡಿ ತಿಂತೀವಿ ಅಷ್ಟೇನೆ. ನಾವು ಇದರಲ್ಲಿ ಏನು ಬೆನಿಫಿಟ್ ಅಂದರೆ, ನಾವು ಮೈದಾವನ್ನು ತಿಂದರೆ ಬೇಗ ಜೀರ್ಣ ಆಗಲ್ಲ, ಅದಕ್ಕೆ ತುಂಬ ಒತ್ತು ಹಿಡಿಯುತ್ತೆ. ಅದು ಹಂಗೇನೆ ಕೊಲೆಸ್ಟ್ರಾಲು, ಫ್ಯಾಟ್ಗೆಲ್ಲ ಕಾರಣ ಆಗುತ್ತೆ. ನಾವು ಈ ಗೋಧಿ ಹಿಟ್ಟನ್ನು ಮಾಡಿಕೊಂಡ್ರೆ ಬೇಗ ಜೀರ್ಣನೂ ಆಗುತ್ತೆ. ಇದು ಇಮ್ಯುನಿಟಿ ಪವರನ್ನು ಹೆಚ್ಚುತ್ತೆ. ನೋಡಿ, ಹಿಟ್ಟು ಎಲ್ಲ ಕಲಸಿದ್ದಾಯ್ತು. ಈ ಥರ ಕಲಿಸ್ಕೋಬೇಕು. ಹಾಗೆ ಸ್ವಲ್ಪ ಮೇಲೆ ಆಯಿಲನ್ನು ಹಚ್ಚಿ ಇದನ್ನು ನಾನು ನೆನೆಯೋದಕ್ಕೆ ಬಿಡ್ತೀನಿ. ಸ್ವಲ್ಪ ಇದನ್ನ ಎಲ್ಲ ಕವರ್ ಆಗಿ ನೆನ್ಕೊಳ್ಳಿ ಅಂತ ಬಿಡ್ತೀನಿ. ಕಂಪ್ಲೀಟ್ ಹಾಕಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡೋಣ. ಮೊಮೋಸ್ ಮಾಡೋದಕ್ಕೆ ಎಲ್ಲ ವೆಜಿಟೇಬಲ್ಗಳನ್ನ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ, ಹಾಗೆ ಬಾಯ್ಲ್ ಮಾಡ್ಕೊತೀನಿ. ಸ್ವಲ್ಪ ಆಯಿಲನ್ನು ಹಾಕೋಣ. 2-3 ಟೇಬಲ್ ಸ್ಪೂನು ಆಯಿಲನ್ನು ಹಾಕೊಳ್ಳೋಣ. ಮೊದಲಿಗೆ ನಾವು ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟನ್ನು ಚಾಪ್ ಮಾಡ್ಕೊಂಡಿದ್ದೀವಿ, ಅದನ್ನು ಹಾಕೋಣ. ಸ್ವಲ್ಪ ಎಣ್ಣೆ ಕಾಯಲಿ. ಇದು ನಮಗೆ ಪ್ರೋಟೀನು, ವಿಟಮಿನ್ನು ಎಲ್ಲ ಕೊಡುತ್ತೆ ಈ ತರಕಾರಿ. ನಮಗೆ ಡಯಟ್ ಕಾನ್ಷಿಯನ್ಸ್ ಇರೋರ್ಗಂತ ಇದು ತುಂಬ ಮಾಡಿಸಿದಂಥ ಅಡುಗೆ ಅಂತಲೂ ಹೇಳ್ಬೋದು. ಇದನ್ನು ವಾರಕ್ಕೊಮ್ಮೆ ಇಲ್ಲ 15 ದಿವಸಕ್ಕೊಂದು ಸರ್ತಿ ಮಾಡ್ಕೊಂಡು ತಿಂದರೆ ಎಲ್ರಿಗೂ ತುಂಬ ಒಳ್ಳೆಯದು. ಇದು ಇಮ್ಯುನಿಟಿ ಪವರನ್ನು ಕೂಡ ಇದು ಹೆಚ್ಚುತ್ತೆ. ಇವಾಗ ಇದು ಎಣ್ಣೆ ಬಿಸಿ ಆಗಿದೆ. ಬನ್ನಿ, ಜಿಂಜರ್ ಗಾರ್ಲಿಕ್ಕನ್ನು ಹಾಕೋಣ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಮೆಣಸಿನಕಾಯಿಯನ್ನು ಚಾಪ್ ಮಾಡ್ಕೊಂಡಿದ್ವಲ್ಲ, ಇದು ಬೀನ್ಸ್ ಜೊತೆಗೆ ಮಾಡ್ಕೊಂಡ್ಬಿಟ್ಟೆ ನಾನು.
ಬೀನ್ಸು ಮತ್ತು ಮೆಣಸಿನ್ಕಾಯಿ ಎರಡನ್ನು ಫ್ರೈ ಮಾಡ್ಕೊಳ್ಳೋಣ. ತುಂಬ ಒಳ್ಳೆಯದಿದು, ಹೆಲ್ತ್ ಕಾನ್ಷಿಯಸ್ ಇರೋರಿಗೆ ತುಂಬ ಒಳ್ಳೆಯ ಆಹಾರ. ಇದರಲ್ಲಿ ಕೊಲೆಸ್ಟ್ರಾಲು ಇರೋದಿಲ್ಲ, ಇದರಲ್ಲಿ ಹೆಚ್ಚಾಗಿ ತರಕಾರಿಗಳೇ ಜಾಸ್ತಿ ಇರೋದ್ರಿಂದ ನಮಗೆ ಇದು ಮೈಂಡ್ ಹೆಲ್ತನ್ನು ಕೂಡ ಇದು ನಮಗೆ ಇಂಪ್ರೂವ್ ಮಾಡುತ್ತೆ. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಏನು ಕಂಪಲ್ಸರಿ ಹಾಕ್ಕೊಡ್ಲೇಬೇಕು ಅನ್ನೋದೇನಿಲ್ಲ, ನಾವು ಸ್ವಲ್ಪ ಸ್ಟಫಿಂಗಿಗೆ ಚೆನ್ನಾಗಿರುತ್ತೆ ಎಲ್ಲನೂ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕ್ಕೊಳ್ಳೋದು. ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು. ಹಾಗೆ ಕ್ಯಾರೆಟನ್ನು ಹಾಕ್ಕೊತೀನಿ. ಮನೆಯಲ್ಲೇ ನಾವು ಟೊಮೆಟೊ ಸಾಸು ಕಿಚಪ್ಪು ಎಲ್ಲ ಮಾಡಿಟ್ಕೊಳ್ಳೋದ್ರಿಂದ ಈ ಥರ ಒಂದೊಂದು ದಿವಸ ನಾವು ಅಡುಗೆಗಳನ್ನ ರೆಡಿ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಹೆಲ್ತಿಯಾಗೂ ಇರುತ್ತೆ. ಯಾವತ್ತೋ ಒಂದು ದಿವಸ ಮಾಡೋಕ್ಕಾಗದೆ ದಿವಸ ಬೇಜಾರು ಒಂದು ಅವೇ ಮಾಡ್ಕೊಂಡು ತಿನ್ನಬೇಕು ಅಂತಿದ್ದ ದಿವಸ ನಾವು ಹೊರಗೋಗಿ ತಿಂದರೆ ಓಕೆ. ಮನೇಲಿ ಮಾಡ್ಕೊಂಡು ತಿನ್ನೋಷ್ಟು ಆರೋಗ್ಯಕರವಾಗಿರಲ್ಲ. ರುಚಿ ಎಲ್ಲ ಬೇಕು ಅಂತಂದರೆ ನಾವು ಸ್ವಲ್ಪ ಕಷ್ಟವಾಗಿ ಮನೆ ಮಾಡ್ಕೊಂಡು ತಿನ್ನಬೇಕು. ಒಂದೇ ಸಮಯನೂ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಒಮ್ಮೊಮ್ಮೆ ಆವಾಗ ಹೋಗಿ ಸ್ವಲ್ಪ ಏನಾದರೂ ತಿನ್ನಬೇಕು ಅಷ್ಟೇ. ಇವಾಗ ಕ್ಯಾಬೇಜನ್ನು ಹಾಕ್ಕೊತಾ ಇದ್ದೀನಿ. ಮನೆಯಲ್ಲೇ ಮಾಡಿಕೊಟ್ರೆ ಇಷ್ಟಕರವಾದ ಅಡುಗೆ ಮಕ್ಕಳು ಹೊರಗಿನ ಟೇಸ್ಟ್ನೇ ಮರೆತುಬಿಡ್ತಾರೆ. ಅವರೆಲ್ಲ ಟೇಸ್ಟಿ ಪೌಡ್ರು ಅದು ಇದು ಎಲ್ಲ ಹಾಕ್ಬಿಡ್ತಾರೆ, ತುಂಬ ರುಚಿ ಅನಿಸುತ್ತೆ. ನಾವು ಮನೆಯಲ್ಲೇ ನಮ್ಮ ಮನೆಯಲ್ಲೇ ಇರತಕ್ಕಂಥ ಪೌಡ್ರುಗಳು ಮಸಾಲೆಗಳನ್ನೆಲ್ಲ ಯೂಸ್ ಮಾಡಿಕೊಟ್ರೆ ಮನೆಯಲ್ಲೇ ಮಾಡಮ್ಮ ಇಲ್ಲೇ ತಿನ್ನೋಣ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಕಲರ್ಫುಲ್ಲಾಗಿ ಮಾಡಿದರೆ ಸಣ್ಣ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಸ್ಪ್ರಿಂಗ್ ಆನಿಯನ್ನು ಕೂಡ ಬೇಕಾಗಿತ್ತು, ಆದರೆ ಇಲ್ಲಿ ನಾವು ತರೋ ಮಾರ್ಕೆಟಲ್ಲಿ ಅಂಗಡಿಯಲ್ಲಿ ಅವರು ಅದನ್ನು ಜಾಸ್ತಿ ತರಿಸೋದಿಲ್ಲ. ನಾವು ದೊಡ್ಡ ಮಾರ್ಕೆಟಿಗೆ ಹೋಗಲಿಲ್ಲ, ಹಾಗಾಗಿ ಸಿಗಲಿಲ್ಲ ನಮಗೆ. ನಾನು ಹಾಕ್ತಾ ಇಲ್ಲ ಇವಾಗ ಅದನ್ನು. ಇವಾಗ ಕ್ಯಾಪ್ಸಿಕಮ್ ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದನ್ನು ಒಂದು ಲೈಟಾಗೆ ನಾವು ಫ್ರೈ ಮಾಡ್ಕೊಂಡು ಬಾಯ್ಲ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಹುರ್ಕೊಳ್ಳೋಣ ಎಲ್ಲನೂ. ಹಾಗೆ ಇದು ಅದೇ ಹೀಟಿಗೆ ಇದು ಬೇಯುತ್ತೆ ಒಂದು ಸ್ವಲ್ಪ. ಆವಾಗ ನಾವು ಎಲೆ ಉಜ್ಜಿ ಹಿಟ್ಟಲ್ಲಿ ಸ್ಟಫಿಂಗ್ ಮಾಡಿ ಇಟ್ಟಾಗ ಅವಾಗ ಒಂದು ಸ್ವಲ್ಪ ಬೇಯುತ್ತೆ, ಸಾಕು. ಅಷ್ಟು ಬೆಂದರೆ ತುಂಬ. ಇದಕ್ಕೆ ನಾವು ನೀರೆಲ್ಲ ಮುಟ್ಸೋಂಗಿಲ್ಲ. ನಾವು ಹೆಂಗೆ ಹೋಳಿಗೆ ಕಣ್ಕ ಮಾಡ್ಕೊತೀವೋ ಹಂಗೆ ಇದು ಅಂಟಾಗಿರಲ್ಲ, ಸ್ವಲ್ಪ ಉದುದ್ರಾಗಿರುತ್ತೆ. ನೋಡ್ಕೊಂಡು ನೀಟಾಗಿ ತುಂಬ್ಕೊಂಡು ಸ್ಟಫಿಂಗ್ ಮಾಡ್ಕೋಬೇಕು. ಎಲೆ ಸ್ವಲ್ಪ ಅಗಲವಾಗಿ ಉಜ್ಕೊಂಡು ಮಾಡ್ಕೋಬೇಕು. ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೀನಿ. ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಮೆಣಸಿನ ಪುಡಿನೂ ಕೂಡ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿನೂ ಕೂಡ ರುಚಿಗೆ ಹಾಕ್ತಾ ಇದ್ದೀನಿ. ಸಾಕು ನೋಡ್ರಿ, ಫ್ರೈ ಮಾಡಿದ್ದು ಸಾಕಿಷ್ಟು ಬಾಯ್ಲ್ ಆದರೆ ಇವಾಗ ಇದಕ್ಕೆ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಅವೆಲ್ಲ ಇನ್ನೊಂದು ಸ್ವಲ್ಪ ಅದು ಬೆಂದ್ಕೊಳ್ಳುತ್ತೆ. ನಾವೆಲ್ಲ ಎಲೆ ಎಲ್ಲ ಉಜ್ಕೊಂಡು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಘಮ ಬರುತ್ತೆ. ಹಾಗೆ ಮುಚ್ಚಿದ್ರೆ ಅದು ಅದರೊಳಗೆಲ್ಲ ಸ್ಪ್ರೆಡ್ ಆಗುತ್ತೆ ತರಕಾರಿ ಒಳಗೆ ಅಂತ ಹೇಳಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇವಾಗ ಸ್ಟಫಿಂಗಿಗೆ ಎಲೆಗಳನ್ನ ಉಜ್ಕೊಳ್ಳೋಣ. ಈ ಥರ ಇದೆ ನೋಡ್ರಿ. ಇವಾಗ ಇದನ್ನೆಲ್ಲ ನಾದ್ಕೊಳ್ಳೋಣ. ಚೆನ್ನಾಗಿ ನಾದ್ಕೊಂಡು ಬಿಲ್ಲೆಗಳನ್ನ ಮಾಡ್ಕೊಳ್ಳೋಣ. ಚೆನ್ನಾಗಿ ನಾದ್ಕೊಂಡು ಬಿಲ್ಲೆ ಮಾಡ್ಕೊಳ್ಳೋಣ. ಸ್ವಲ್ಪ ದೊಡ್ಡದಾಗಿ ಅಗಲವಾಗಿ ಇರಲಿ ಎಲೆ. ಹೋಳಿಗೆ ಎಲೆಗಿಂತ ಸ್ವಲ್ಪ ದೊಡ್ಡಕ್ಕಿರಬೇಕು. ಹಂಗಾದ್ರೆ ತರಕಾರಿಗಳೆಲ್ಲ ಉದುದ್ರಾಗಿರುತ್ತಲ್ಲ, ನೀಟಾಗಿ ಸ್ಟಫಿಂಗ್ ಮಾಡೋಕ್ಕಾಗುತ್ತೆ.
ಇಷ್ಟಪ್ಪ ತಗೊಳ್ಳೋಣ. ಸ್ವಲ್ಪ ದೊಡ್ಡದಾಗೆ ಮಾಡ್ತೀನಿ ನಾನು, ಚಿಕ್ಕ ಚಿಕ್ಕವು ಮಾಡಲ್ಲ. ಈ ಥರ ಎಲ್ಲ ಬಿಲ್ಲೆಗಳು ಮಾಡಿಟ್ಕೊಂಡು ಒಂದ್ಸರಿ ಎಲ್ಲ ಉಜ್ಕೊಂಡು ತುಂಬಿಕೊಂಡು ಆಮೇಲೆ ನಾವು ಸ್ಟೀಮರ್ಗೆ ಇಡೋಣಂತೆ. ಫಸ್ಟ್ ಎಲ್ಲ ಬಿಲ್ಲೆಗಳು ಮಾಡಿ ಇಟ್ಕೊಂಡ್ಬಿಡ್ತೇವೆ. ಮಗನೂ ಬಂದಿದ್ದ, ಹಂಗಾಗಿ ಇಷ್ಟ, ನಮಗೂ ಇಷ್ಟ, ಅವನಿಗೂ ಇಷ್ಟ. ಹಾಗಾಗಿ ಮಾಡಿದೆ ನಾನು. ಫ್ರೆಶ್ಶಾಗಿ ಈಗ ಕಿಚಪ್ ಖಾಲಿಯಾಗಿತ್ತು ನಮ್ಮ ಮನೇಲಿ, ಮಾಡ್ಕೊಂಡಲ್ಲ. ಹಾಗಾಗಿ ಈ ರೆಸಿಪಿನ ಮಾಡಿದೆ. ಇವಾಗ ಎಲೆನ ಉಚ್ಕೊಳ್ಳೋಣ. ಸ್ವಲ್ಪ ದೊಡ್ಡದಾಗಿ ಇರಲಿ. ಈ ಥರ ಫಸ್ಟೆಲ್ಲ ಉಜ್ಜಿಟ್ಕೊಳ್ಳೋಣ. ಒಂದೊಂದು ಸಾರಿಗೆ ಒಂದು 10 ಸ್ಟೀಮರ್ಗೆ ಇಡ್ಬೋದು. ಸ್ಟ್ರೀಟಲ್ಲೆಲ್ಲ ಕೊಡೋದೆಲ್ಲ ಹೆಂಗಿರುತ್ತೆ ಅಂದರೆ ಚಿಕ್ಕ ಚಿಕ್ಕದಾಗಿರುತ್ತೆ ಮೊಮೋಸು. ಆಮೇಲೆ ಅದು ಮೈದಾದಲ್ಲಿ ಮಾಡಿರ್ತಾರೆ. ಇವಾಗ ಇದಕ್ಕೆ ಸ್ಟಫ್ ಮಾಡೋಣ. ನೋಡಿ ಈ ಥರ ಮಧ್ಯಕ್ಕೆ ಹಾಕ್ಕೊಂಡು ಇವಾಗ ಅರ್ಗಿಗೆಲ್ಲ ನೀರು ಹಾಕ್ಕೊಳ್ಳೋಣ. ಮೊದಲೆಲ್ಲ ಕುಚ್ಚೋಳಿಗೆ ಮಾಡೋರು ನಮ್ಮ ಅಜ್ಜಿಯವರೆಲ್ಲ, ಬಾಣಂತಿಯರಿಗೆ ಅವರೆಲ್ಲ ಎಣ್ಣೆ ಹೋಳಿಗೆ ತಿನ್ನೋಕ್ಕೆ ಚೆನ್ನಾಗಾಗಲ್ಲ ಅಂತ, ಮತ್ತು ಯಾರಾದರೂ ಆರೋಗ್ಯ ಎಣ್ಣೆ ಮುಟ್ಲೇಬಾರ್ದು ಅಂತ ಏನಾದರೂ ಆ ಥರ ಇದ್ದರೆ ಕಾಯಿಲೆಗಳು, ಅಂಥವ್ರಿಗೆ ಮನೆಯಲ್ಲಿದ್ದರೆ ಅಂಥವ್ರಿಗೂ ಕೂಡ ಈ ಥರ ಕುಚ್ಚೋಳಿಗೆ ಥರನ ಮಾಡಿಕೊಡೋರು. ಅದಕ್ಕೆ ಸ್ವೀಟ್ ಸ್ಟಫಿಂಗ್ ಮಾಡೋರು. ನಾವಿವಾಗ ತರಕಾರಿದು ಎಲ್ಲನೂ ಫ್ರೈ ಮಾಡಿ ತುಂಬಿ ಮಾಡ್ತಾಯಿದ್ದೀವಿ. ಇದನ್ನು ಮೊಮೋಸ್ ಅಂತೇಳಿ ಕರಿತೀವಿ. ಈಗ ಇನ್ನೊಂದು ತರಕಾರಿನ ಈ ಥರ ಸ್ಟಫ್ ಮಾಡ್ಕೋಬೇಕು. ಈ ಥರ ಸ್ಟಫ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಂಬಿಕೊಡ್ರಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕಿ ತುಂಬ್ತಾ ಇದ್ದೀನಿ. ಗೋಧಿ ಹಿಟ್ಟಾಗಿರೋದ್ರಿಂದ ಚಪಾತಿ ಪಲ್ಯ ತಿನ್ನೋ ಥರ ಟೇಸ್ಟೂ ಬರುತ್ತೆ. ಇದು ಸಾಸು ಕಿಚಪ್ಪು ಪ್ಯೂರಿ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿದೆ. ನೋಡಿ ಈ ಥರ ತುಂಬ್ಕೋಬೇಕು. ಸ್ವಲ್ಪ ತುಂಬಿದರೆ ಚಿಕ್ಕ ಚಿಕ್ಕದಾಗಿ ಅಗಲ ಎಲ್ಲ ಉಜ್ಕೊಂಡು ಇರುತ್ತೆ. ನಾನು ಸ್ವಲ್ಪ ದೊಡ್ಡದಾಗಿಯೇ ಮಾಡಿದ್ದೀನಿ. ಇವಾಗ ಸ್ಟೀಮರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ನೀರು ಕಾಯೋದ್ರೊಳಗೆ ನಾನು ಒಂದು ಸ್ವಲ್ಪ ಸ್ಟಫ್ ಮಾಡ್ಕೊತೀನಿ. ಆಯಿಲ್ ಹಚ್ಕೊಂಡಿಲ್ಲ ನಾನು, ಹಾಗೆಯೇ ಮಾಡ್ತಾಯಿದ್ದೀನಿ. ಇವಾಗ ಇದೊಂದು ಮಾಡಿದರೆ ಒಂದು ಸೆಟ್ ಆಗುತ್ತೆ ಒಂದು ಸರಿ ಗಿಡೋದಕ್ಕೆ. ಈಗ ಸ್ಟೀಮರ್ಗೆ ಇದನ್ನು ಇಡ್ತೀನಿ. ನೋಡಿ ಈ ಥರ ಮಾಡಿಕೊಂಡು ನೋಡಿ ನಾನು ಸ್ಟೀಮ್ಗೆ ಇಡೋದಕ್ಕೆ ಆಯಿಲನ್ನು ಇದಕ್ಕೆ ಪ್ಲೇಟ್ಗೆ ಗ್ರೀಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ಏಕೆಂದರೆ ಅಂಟಬಾರ್ದು ಅಂತೇಳಿ ಲೈಟಾಗೆ ಮಾಡ್ಕೊಂಡಿದ್ದೀನಿ. ನೋಡಿ ಹಚ್ಚಿದ್ದೀನಿ ನೋಡಿ ಎಣ್ಣೆನ. ಇವಾಗ ಒಂದೊಂದೇ ಇಡ್ತೀನಿ. ನೀರು ಕಾದಿದೆ.
ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಚೂರು ಸವರಣ ಜಾಸ್ತಿ ಬೇಡ. ಇವಾಗ ಕ್ಲೋಸ್ ಮಾಡ್ತೀನಿ ಲಿಡ್ಡನ್ನು. 5 ಮಿನಿಟ್ಸ್ ಇದು ಬಾಯ್ಲ್ ಆಗಲಿ. A few minutes later. ನೋಡೋಣ ಇವಾಗ ಹೇಗೆ ಬಂದಿದೆ ಅಂತೇಳಿ ಅವೆಲ್ಲಿ ಮೊಮೋಸು. ವಾವ್, ಸೂಪರಾಗಿ ಬಂದಿದೆ. ಹಾಗಾದರೆ ನಾವು ಇವಾಗ ಟೇಸ್ಟ್ ಮಾಡಿ ನೋಡೋಣ. ಬನ್ನಿ, ಮೊಮೋಸ್ ಅಂತೂ ರೆಡಿ ಆಯಿತು. ನನಗೆ ನೋಡಿದರೆ ತಿನ್ನಬೇಕು ಅನ್ನಿಸ್ತಾ ಇದೆ. ಫಸ್ಟ್ ನಾನು ಟೇಸ್ಟ್ ಮಾಡಿ ಹೇಳಿ ಆಮೇಲೆ ಬೇರೆ ಮಾತು ಹೇಳ್ತೀನಿ. ನೋಡೋಣ ಬನ್ನಿ. ತುಂಬ ಚೆನ್ನಾಗಿದೆ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದೀವಲ್ಲ, ಅದು ಗಂಟ್ಲಿಗೆ ಏನೋ ಒಂಥರ ಅನಿಸುತ್ತೆ. ಫೀಲಿಂಗು ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ದಪ್ಪನಾಗೆ ಮಾಡಿದ್ದೀನಿ, ಚಿಕ್ಕದಾಗಿ ಮಾಡಿಲ್ಲ. ಸೂಪರ್ ಇದೆಯಾ. ಇವಾಗ ಸಂಜೆ ಸ್ನ್ಯಾಕ್ಸ್ ಸೂಪರ್. ಹಾಗೆಯೇ ಟೊಮೊಟೊ ಕೆಚಪ್ ಅನ್ಕೋತಿರೋ, ಪ್ಯೂರಿ ಅನ್ಕೋತಿರೋ, ಇದು ತುಂಬ ಚೆನ್ನಾಗಿದೆ. ಇದಕ್ಕಿನ್ನೂ ಗ್ರೀನ್ ಚಟ್ನಿ ಇದ್ರೆ ತುಂಬ ಚೆನ್ನಾಗಾಗೋದು. ನಾನು ಅದನ್ನು ಪ್ರಿಪೇರ್ ಮಾಡಲಿಲ್ಲ. ತುಂಬ ಚೆನ್ನಾಗಿದೆ. ಹಾಗೆಯೇ ನೀವು ಕೂಡ ಮಾಡ್ಕೊಳ್ಳಿ, ಮಾಡೋದಕ್ಕೆ ಟ್ರೈ ಮಾಡಿ. ತುಂಬ ಒಳ್ಳೆ ರೆಸಿಪಿ ಇದು. ಮಕ್ಕಳಂತೂ ಕುಣ್ಕಂತ ತಿಂತಾರೆ ನೋಡ್ರಿ. ತುಂಬ ಚೆನ್ನಾಗಿರುತ್ತೆ, ನಮಗೂ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದು ಹೆಲ್ತಿ ರೆಸಿಪಿ. ಇದು ನಮ್ಮ ಮೈಂಡ್ಗೆ ಒಂದು ಶಕ್ತಿಯನ್ನು ಕೊಡುತ್ತೆ. ಈ ಥರ ತರಕಾರಿ ಎಲ್ಲ ಸ್ಟೆಪ್ ಮಾಡಿ ತಿಂದು ಎಲ್ಲ ಮಾಡೋದ್ರಿಂದ ಇದರಿಂದ ವಿಟಮಿನ್, ಪ್ರೋಟೀನ್ ಎಲ್ಲ ಸಿಗೋದ್ರಿಂದ ತುಂಬ ಎನರ್ಜಿ ಇರತಕ್ಕಂಥ ಆಹಾರ ಇದು. ಡಯಟಿಂಗ್ ಕಾನ್ಷಿಯಸ್ ಇರೋರು ಮಾಡ್ಕೊಳ್ತೀನಿ, ತುಂಬ ಚೆನ್ನಾಗಿರುತ್ತೆ ಇದು. ಹಾಗೆ ಮತ್ತೊಂದು ವಿಡಿಯೋ ಜೊತೆಗೆ ನಾನು ಬರ್ತೀನಿ. ಹಾಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ. ಬಾಯ್, ಮತ್ತೆ ಸಿಗೋಣ.